ಗಮ್ಮ ದಯಾನಂದಣ್ಣವರು, ನಮ್ಮ ಬಾಬಣ್ಣವರು, ಬಿ ಡಿ ಎಫರೆಲ್ಲ ಮಾತಾಡಿ ಎಲ್ಲ ಹೇಳಿದಾರೆ. ನಾನು ಹೇಳೋಂಥದ್ದು ಏನಿಲ್ಲ, ಅವರೇ ಎಲ್ಲ ಹೇಳಿ ಮುಗಿಸಿರುವಾಗ ನಾನು ಇನ್ನೇನು ಹೇಳಿ. ಒಂದೇನು ಅಂದರೆ ನಮ್ಮ ದಯಣ್ಣ ಹೇಳ್ದಂಗೆ ಒಂದು ತಾಲೂಕಲ್ಲಿ ಒಂದು ಶಿಕ್ಷಣ ಮತ್ತು ಇಂಥ ಅಧಿಕಾರಿಗಳು ಮೇಯ್ನ್ ಇದ್ದರೆ ಇಡೀ ತಾಲೂಕೆ ಒಂದು ನೆಮ್ಮದಿಯಾಗಿರ್ತದೆ. ಆ ನೆಮ್ಮದಿಯಾಗಿರೋಕ್ಕೆ ಮೂಲ ನಮ್ಮ ಇವತ್ತು ಮಾಗಡಿ ಸ್ಟೇಷನ್ಗೆ ಎಂಥ ಅಧಿಕಾರಿಗಳು ತಂದು ಹಾಕಿ ನಮ್ಮ ಮಾಗಡಿ ಇದಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದನ್ನ ಒಬ್ಬರು ಶಾಸಕರು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತದೆ. ಆ ಶಾಸಕರು ಇವತ್ತು ನಮ್ಮ ಮಾಗಡಿ ಸ್ಟೇಷನ್ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಇಟ್ಟು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕೆಂಪೇಗೌಡ ನಾಡಿಗೆ ಒಂದು ಪದಕ ತಂದು ಕೊಟ್ಟಿರೋದಕ್ಕೆ ವೀರಪ್ಪ ಅವ್ರಿಗೆ ನಮ್ಮ ಪತ್ರಕರ್ತರ ಸಂಘದಿಂದ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮದವರು ಮತ್ತು ಎಲ್ಲ ನನಗೆ ಖುಷಿ ಆಗ್ತದೆ ಅಂದರೆ ಎಲ್ಲ ಭಾಗದವ್ರು ಬಂದಿದ್ದೀರಾ, ಎಲ್ಲ ರೈತಾಪಿ ವರ್ಗದಿಂದ ಬಂದಿದ್ದೀರಾ, ಮತ್ತು ವಿವಿಧ ಏನು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಬಂದಿದ್ದೀರಾ. ಈ ಸಭೆ ಸೇರಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಏನು ನಮ್ಮ ವೀರಪ್ಪ ಅವರು ಮೂಲತಃ ದಾವಣಗೆರೆಲಾದ್ರೂ ಮಾಗಡಿಗೆ ಇದನ್ನು ನೇಮಕಗೊಳ್ತಾರೆ. ರಾಮನಗರ ಜಿಲ್ಲೆ ಮಾಗಡಿ ಸ್ಟೇಷನಲ್ಲಿ ಸುಮಾರು ವರ್ಷ ಕಾರ್ಯ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಏನು ಮಾಗಡಿಲಿ ಸುಮಾರು ವರ್ಷ ಮಾಡಿದ್ದಾರೆ ಪ್ರತ್ಯೇಕವಾಗಿ, ಮತ್ತು ಮಾಗಡಿ ಸ್ಟೇಷನಲ್ಲಿ ವಿವಿಧ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕ್ರೈಮ್ ಕರ್ತವ್ಯ ಏನು ನಿರ್ವಹಿಸಿದ್ದಾರೆ, ಅದರಲ್ಲಿ ಭಾಳ ನಿಷ್ಠೆಯಿಂದ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದೇ ವಿಚಾರಕ್ಕೆ ಸರ್ಕಾರ ಗುರುತಿಸಿ ಮತ್ತು ವಿಶೇಷವಾಗಿ ತಿಳ್ಕೊಬೇಕು. ನಾವೇನನ್ನ ಅಂದರೆ ಫಸ್ಟ್ ಅಪ್ಲೈ ಮಾಡ್ತಾರೆ, ಸುಮಾರು ಸತಿ ಮುಂಚೆ 1-2 ಸತಿ ಅಪ್ಲೈ ಮಾಡಿರ್ತಾರೆ. ಅದೇ ಕಾರಣಾಂತರದಿಂದ ಅವ್ರಿಗೆ ಈ ಪದಕ ಸಿಕ್ಕಿರಲಿಲ್ಲ. ಈ ವರ್ಷ ಹೇಳ್ಬೇಕಂದ್ರೆ ಎಲ್ಲರಿಗೂ ತಿಳಿಬೇಕಾಗಿರೋದು ಏನಂದರೆ, ಅವ್ರು ಅಪ್ಲೈ ಮಾಡಿರಲ್ಲ, ಅವ್ರನ್ನ ಕರ್ತವ್ಯನ ಗುರುತಿಸಿ ಹಿರಿಯ ಅಧಿಕಾರಿಗಳನ್ನೇ ಇವ್ರನ್ನ ರೆಫರ್ ಮಾಡ್ತಾರೆ. ಇದು ವಿಶೇಷ ಆ್ಯಕ್ಚುಲಿ. ಯಾರು ನಾವೇ ಬರಿಬೇಕು ಆ್ಯಕ್ಚುಲಿ ನಮ್ಮ ಪದಕನ, ನಮ್ದು ಏನೇನು ಮಾಡಿದ್ವಿ ಸರ್ವಿಸ್ ಎಲ್ಲ ಬರೆದು ಕೊಟ್ಟಾಗ ತುಂಬ ಹಂತದಲ್ಲಿ ಬೇರೆ ಬೇರೆ ಹೈಯರ್ ಹಂತಗಳಲ್ಲಿ ಇದನ್ನು ಅನಲೈಸ್ ಆಗಿ ಅದಾದಮೇಲೆ ಪದಕ ಸಿಗೋದು ವಿಶೇಷ. ಇದು ತಿಳ್ಕೊಬೇಕು ಎಲ್ಲರೂ. ಒಂದೇ ಹಂತದಲ್ಲಿ ರೆಫರ್ ಆಗಿಬಿಟ್ಟಿದ ತಕ್ಷಣ ಪದಕ ಸಿಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಇದು ವಿಷಯ ತೀರಾ ಒಂದು 4-5 ಹಂತದಲ್ಲಿ ಅನಲೈಸ್ ಆಗಿ ಸಿಗೋಂಥ ಪದಕ. ಈ ಸತಿ ಏನಾಗ್ತದೆ, ಅವರ ಕರ್ತವ್ಯ ನಿಷ್ಠೆ ಮತ್ತು ಉತ್ತಮವಾದ ಕೆಲಸವನ್ನು ಗುರುತಿಸಿ ಏನು ಹಿರಿಯ ಅಧಿಕಾರಿಗಳನ್ನೇ ಇವ್ರನ್ನ ರೆಫರ್ ಮಾಡ್ತಾರೆ. ನಮ್ಮ ಸ್ಟೇಷನ್ನಿಂದ ಡಿಸ್ಟಿಕ್ನಿಂದ ಇಬ್ಬರನ್ನ ಅಷ್ಟೇ ರೆಫರ್ ಮಾಡಿರ್ತಾರೆ ಅಷ್ಟೇ ಈ ಸತಿ. ಅದರಲ್ಲಿ ವೀರಪ್ಪ ಒಬ್ಬರು. ಇದನ್ನು ವಿಶೇಷ ತಿಳ್ಕೊಬೇಕು. ಹಿರಿಯ ಅಧಿಕಾರಿಗಳೇ ಅವರ ರೆಫರ್ ಮಾಡಿ ಕಳಿಸಿ ಈ ಪದಕ ಸಿಕ್ಕಿದೆ. ಅವ್ರ ಉತ್ತಮವಾದ ಕೆಲಸ ಏನಂದರೆ ಜನಗಳ ಬಾಯಲ್ಲಿದೆ. ಏನಂದರೆ ಏನೇ ಆಗಲಿ ನಾವು ಮಾಡಿರೋ ಕೆಲಸ ನಾವೇನು ಮಾಡ್ತೀವೋ ಅದೇ ಜನದ ಬಾಯಲ್ಲಿರ್ತದೆ. ಅದು ಮುಖ್ಯ. ಏನು ನಾವು ಮಾತಾಡೋದರ ಇರಬಾರ್ದು, ನಮ್ಮ ಕೆಲಸ ಮಾತಾಡಬೇಕು. ಆ ನಿಟ್ಟಿನಲ್ಲಿ ವೀರಪ್ಪ ಕೆಲಸ ಮಾಡಿರೋದಕ್ಕೆ ಇವತ್ತು ಈ ಉತ್ತಮವಾದ ಪದಕ ಅವ್ರಿಗೆ ಸಿಕ್ಕಿದೆ. ಇದು ತೊಗೊಂಡಿರೋದಕ್ಕೆ ನಮಗೂ ಭಾಳ ಸಂತೋಷ ಇದೆ. ಯಾಕಂದರೆ ಅವರ ನಿಷ್ಠೆಯಿಂದ ಕೆಲಸ ಮಾಡಿರೋದಕ್ಕೆ ಖಂಡಿತ ಸಿಗಬೇಕಾದ ಒಂದು ಉತ್ತಮ ಪದಕ ಅವ್ರಿಗೆ ಸಿಕ್ಕಿದೆ. ತುಂಬ ಖುಷಿ ಇದೆ. ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. ಸನ್ಮಾನ ಮಾಡಿದಂಥ ಅಧ್ಯಕ್ಷರಾದ ರಾಮಣ್ಣವ್ರಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಮುಖಂಡರುಗಳಿಗೆ, ಪತ್ರಕರ್ತರಿಗೆ, ಎಲ್ಲ ಸಂಘದ ಕಾರ್ಯಕರ್ತ ಮತ್ತು ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಮಾಗಡಿ ಈಗ ಯಾವುದೋ ಒಂದು ಕಳ್ತನ ಆದರೆ ಈ ಪತ್ರಕರ್ತರಾಗಲಿ ಯಾರು ಲೀಡರ್ ಆಗಲಿ ಯಾರನ್ನ ಫೋನ್ ಮಾಡಿದ್ರೆ ಹೇಳೋದು ಇಷ್ಟೇ, ಈಗ ಎಷ್ಟು ದಿನ ಆಗುತ್ತೆ ಹಿಡಿಯೋದು ಅಂತ ಕೇಳ್ತಿದ್ರಿ. ಆ ಒಂದು ಮಟ್ಟಕ್ಕೆ ನಮ್ಮನ್ನು ಪ್ರೋತ್ಸಾಹ ಮಾಡಿ, ನಮ್ಮಲ್ಲಿರೋ ಶಕ್ತಿ ಇಲ್ಲಾಂದ್ರೆ ನೀವೇ ತುಂಬ್ತಾ ಇದ್ರಿ. ಯಾವುದೇ ಒಂದು ಕಳ್ತನ ಅದನ್ನು ಫೋನ್ ಮಾಡಿ ಎಬ್ಡಿ ನೀವು ಹಿಡಿತೀರಾ ಅಂತ ನಮಗೆ ಪ್ರೋತ್ಸಾಹ ಮಾಡಿ, ಯಾವ ಒತ್ತಡನ ಹಾಕಿದೆ ನಮ್ಮ ಕೆಲಸ ಮಾಡೋಕ್ಕೆ ಬಿಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಮೊದಲನೇದಾಗಿ ನಮಗೀಗ ಮುಖ್ಯಮಂತ್ರಿ ಪದಕ ಬರೋಕ್ಕೆ ಮೂಲ ಕಾರಣ ನಮ್ಮ SP ಸಾಹೇಬರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಸರ್ರು, ಮತ್ತು ನಮ್ಮ ಹಳೆ ಇನ್ಸ್ಪೆಕ್ಟರ್ ಗಿರಿರಾಜ್ ಸರ್ರು, ಮತ್ತು ಈಗಿರೋಂಥ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ರು. ಇವರೆಲ್ಲ ನಮಗೆ ನಮ್ಮ SP ಸಾಹೇಬರು ಕರೆದು ಇದನ್ನು ರೆಕಮೆಂಡ್ ಮಾಡಿ, ಅಂದರೆ ಮೇಲಧಿಕಾರಿಗಳಿಗೆ ಕಳಿಸಿ ನಮ್ಮ ಮುಖ್ಯಮಂತ್ರಿ ಪದಕ ಪಡೆಯಲು ಗಿರಿರಾಜ್ ಸರ್ ಮತ್ತು ನಮ್ಮ SP ಸಾಹೇಬರು ಶ್ರೀನಿವಾಸ್ ಸರ್ರು ಮೂಲ ಕಾರಣ. ಅವರಿಗೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೀನಿ. ಮತ್ತು ಮಾಗಡಿ ಜನ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಪ್ರೀತಿಯಿಂದ ನೋಡ್ಕೊಂಡು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಇಷ್ಟೊಂದು ಇಂಥ ಒಳ್ಳೊಳ್ಳೆ ಕೆಲಸಗಳಾದವು. ಎಲ್ಲೇ ಕಳ್ತನ ಆದರೂ ನಮಗೆ ಇವಾಗ ಮಾಗಡಿಯಲ್ಲಿ ದೊಡ್ಡ ಕಳ್ತನ ಆದಾಗೆಲ್ಲ ನಮಗೆ ಪತ್ತೆ ಮಾಡೋಕ್ಕೆ ಎಲ್ಲ ಜನಗಳು ಸಹ ಸಹಕಾರ ಕೊಟ್ಟರು. ನಮ್ಗೆ ಯಾವ ಒತ್ತಡನೇ ಇರಲಿಲ್ಲ, ಫ್ರೀಯಾಗಿ ಬಿಟ್ಟರು ಕೆಲಸ ಮಾಡೋಕ್ಕೆ. ಆದ್ದರಿಂದ ಎಲ್ಲ ಕೆಲಸಗಳದು. ಅದರಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಒಂದು ನಿಮಿಷ ರೀ, ಪೊಲೀಸ್ ಇಲಾಖೆನೇ ಯಾಕೆ ಆಯ್ಕೆ ಪಡ್ಕೊಂಡ್ರು? ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಯಾಕೆ ಅನ್ನಿಸ್ತು? ಪೊಲೀಸ್ ಇಲಾಖೆ ಏನಿಲ್ಲ ಸರ್, ಓದಿದ್ವಿ ಅವಾಗ, ಸುಮ್ಮನೆ ಎಕ್ಸಾಮ್ ಬರೀತಾ ಇದ್ವಿ. ಪೊಲೀಸ್ ಇಲಾಖೆ ಆಯ್ಕೆ ಆಯಿತು. ಬಟ್ ಇಲ್ಲಿ ಬಂದಮೇಲೆ ಇದಕ್ಕೆ ನಾವು ರೂಢಿಸ್ಬಿಟ್ಟು ಇದಕ್ಕೆ ಸೇರ್ಕೊಂಡು ಆದಮೇಲೆ ನಮಗೆ ಹಂಗೆ ಹಿರಿಯ ಅಧಿಕಾರಿಗಳು ಗುರುಸಿ ಕ್ರೈಮ್ ಕೆಲಸ ಕೊಟ್ಟರು. ಕ್ರೈಮ್ ಮಾಡ್ದ ಈಗ ಅದನ್ನು ಒಂಥರ ನಮಗೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಆ ಥರ ನಿಮಗೆ ಮುಖ್ಯಮಂತ್ರಿ ಪದಕ ಸಿಕ್ತಲ್ಲ, ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿತ್ತು? ಫ್ಯಾಮಿಲಿಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ. ನಮ್ಮ ತಂದೆಯವ್ರನ್ನ ನಮ್ಮ ಮಿಸ್ಸಸ್ ಎಲ್ಲ ಅಲ್ಲಿ ಕರೆಸಿದ್ವಿ, ಬೆಂಗಳೂರಿಗೆ ಬಂದಿದ್ರು.
ಎಲ್ಲ ನಮ್ಮ ಬಾಬಾ ಆಗಿರ್ಬೋದು, ಎಲ್ಲರೂ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ತಂಗಿ ಎಲ್ಲರೂ ತುಂಬ ಖುಷಿಪಟ್ಟಿದ್ರು. ಎಲ್ಲ ಖುಷಿಯಾಗಿದೆ. ಏನು ಮುಖ್ಯಮಂತ್ರಿ ಪದಕವನ್ನು ಪಡೆದುಕೊಂಡಂಥ ಮಾಗಡಿ ತಾಲೂಕಿನ ಆರಕ್ಷಕ ಠಾಣೆಯ ಬೀರಪ್ಪನವರು ಏನಿದ್ದಾರೆ, ಅವರ ಕರ್ತವ್ಯದ ಬದ್ಧತೆಗೆ, ಅವರ ಕರ್ತವ್ಯದ ನಿಷ್ಠೆಗೆ ದೊರೆತಂಥ ಒಂದು ಗೌರವಪೂರ್ವಕ ಮನ್ನಣೆ. ಕಾರಣ ಇಷ್ಟೇ, ಪತ್ರಕರ್ತರು ಈ ದೇಶದ, ಈ ರಾಜ್ಯದ, ಈ ಜನತೆಯ ನಾಡಿ ಮಿಡಿತವನ್ನು ಅರಿತು ಅವರ ಸಮಸ್ಯೆಯನ್ನು ಜನತೆಗೆ ತಿಳಿಪಡಿಸ್ತಾರೆ. ಆ ಸಮಸ್ಯೆಗಳನ್ನು ಅರಿತಂಥ ಪೊಲೀಸ್ ಇಲಾಖೆ ಆ ಸಮಸ್ಯೆಗೆ ಹೇಗೆ ಸ್ಪಂದಿಸಬೇಕು, ಯಾವ ರೀತಿ ಪರಿಹಾರವನ್ನು ಕಂಡುಕೋಬೇಕು, ಯಾವ ಪರಿಹಾರ ಆದರೆ ಈ ಜನತೆ ನೆಮ್ಮದಿಯಾಗಿರ್ತಾರೆ, ಆ ರಕ್ಷಣೆಯನ್ನು ನಾವು ಹೇಗೆ ಒದಗಿಸ್ಬೇಕು ಅನ್ನೋ ಮುಂಚೂಣಿಗೆ ಬರತಕ್ಕಂಥವ್ರೆ ಪೊಲೀಸ್ ಇಲಾಖೆ. ದೇಶ ಕಾಯುವ ಸೈನಿಕರು ದೇಶದ ಹೊರಗಿನ ಶತ್ರುಗಳನ್ನು ಮಟ್ಟ ಹಾಕುವಂಥ ಪ್ರಯತ್ನ ಮಾಡಿದ್ರೆ, ಆಂತರಿಕವಾಗಿ ನಡೆಯತಕ್ಕಂಥ ಎಲ್ಲ ಅಪರಾಧ ಚಟುವಟಿಕೆಗಳನ್ನು ಒಂದು ಶಿಸ್ತಿನ ಸಬದ್ದಿಗೆ ತಂದು ಸಾಮಾನ್ಯ ಜನತೆ ನೆಮ್ಮದಿಯಿಂದ ಜೀವನ ಸಾಗಿಸಲಿಕ್ಕೆ ಕಾರಣೀಭೂತರಾಗತಕ್ಕಂಥ ವ್ಯಕ್ತಿಗಳೇ ಈ ಪೊಲೀಸ್ನ ಇಲಾಖೆ. ಎಲ್ಲ ಪತ್ರಿಕಾ ಸಂಮಿತ್ರರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಗಡಿ ಘಟಕ ಅತ್ಯುತ್ತಮ ಕೆಲಸಗಳಲ್ಲಿ ಈ ಕೆಲಸವೂ ಕೂಡ ಅತ್ಯಂತ ಶ್ಲಾಘನೀಯ ಕೆಲಸ ಅನ್ನೋದಕ್ಕೆ ಒಂದು ದಾಖಲೆ ಇದೆ. ಏನು ಅಂತಂದರೆ, ನಾವು ಯಾವುದನ್ನೂ ಕೂಡ ಸರಿಯಾಗಿ ಗುರುತಿಸದೇ ಹೋದರೆ, ಬೆನ್ನು ತಟ್ಟದೇ ಹೋದರೆ, ಅಭಿನಂದಿಸದೇ ಹೋದರೆ ಈ ಸಮಾಜ ನಾಗರಿಕವಾಗಿ ಬದುಕಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆಗುತ್ತದೆ. ಅಂಥ ರೀತಿಯಲ್ಲಿ ವೀರಪ್ಪನವರು ಮುಖ್ಯಮಂತ್ರಿ ಒಂದು ಪದಕವನ್ನು ಪಡ್ಕೊಂಡಿದ್ದಾರೆ ಅಂತಂದರೆ, ಪೊಲೀಸ್ ಇಲಾಖೆಯಿಂದ ಅವರು ಪಡ್ಕೊಂಡಿದ್ದಾರೆ ಅಂತಂದರೆ ಇಡೀ ತಾಲೂಕು ಸಂಭ್ರಮಿಸಬೇಕಾದಂಥ, ತಾಲೂಕು ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ. ಯಾಕೆಂದರೆ ಇವರು ಈ ನೆಲದ ಸೊತ್ತು, ಈ ತಾಲೂಕಿನ ಸೊತ್ತು. ನಾವೆಲ್ಲ ಯಾಕೆ ನೆಮ್ಮದಿಯಾಗಿದ್ದೀವಿ ಅಂತಂದರೆ, ನೆಮ್ಮದಿಯಾಗಿ ನಾವು ಸಾವಿರ ಕಾರಣಗಳು ಕೊಡ್ಬೋದು ರೀ, ಸಾವಿರ ಕಾರಣಗಳು ಹೇಳ್ಬೋದು. ನಾವು ನಮ್ಮ ಹೆಂಡತಿ ಮಕ್ಕಳ ಜೊತೆ ಯಾವ ನೆಮ್ಮದಿಯಾಗಿ ಮಲಗಿದ್ದೀವಿ ಅಂತಂದರೆ, ಇದನ್ನು ಉಪೇಕ್ಷೆ ಮಾತ್ರ ಸಹಜವಾದ ಮಾತಿದು. ನಮ್ಮ ಹಿಂದೆ ಪೊಲೀಸ್ ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ನೆಮ್ಮದಿಯಿಂದ ಮಲಗ್ತಾ ಇದ್ದೀವಿ. ಮತ್ತು ಈ ಪೊಲೀಸ್ ಇಲಾಖೆ ಮತ್ತು ಪತ್ರಿಕೆ ಇವೆರಡೂ ಕೂಡ ಒಂದು ದೊಡ್ಡ ದುರಂತ ಏನು ಅಂತಂದರೆ, ಕೃತಜ್ಞತೆ ಇಲ್ಲದ ಸ್ವೀಕರಿಸಲ್ಲ ಸಮಾಜ ಬೇಗನೆ ಥ್ಯಾಂಕ್ಸ್ ಹೇಳಲ್ಲ ಇದಕ್ಕೆ. ಈ ಕೆಲಸ ಪೊಲೀಸ್ ಕೆಲಸ 24 ಗಂಟೆನೂ ಕೆಲಸ ಮಾಡ್ತಾರೆ. ನಿಮಗೆ ಪೊಲೀಸ್ನವ್ರದ್ದು ನಾನು ಸ್ಕೂಲು ಅಧ್ಯಯನ ಮಾಡಬೇಕಾದಾಗ ಸಂಕಟ ಆಗುತ್ತೆ. ಏನು ಅಂತಂದರೆ, ಮಕ್ಕಳ ಜೊತೆಗೆ ಅತ್ಯಂತ ಆತ್ಮೀಯ ಕ್ಷಣಗಳನ್ನು ಕಳೆದಿರಲ್ಲ ಅವರು. ಹೆಂಡತಿ ಜೊತೆಗೆ ಅತ್ಯಂತ ಮಮತೆ ಮತ್ತು ವಾತ್ಸಲ್ಯದ ವಿಷಯಗಳಲ್ಲಿ ಭಾಗಿಯಾಗಿರಲ್ಲ. ಅನೇಕ ತ್ಯಾಗಗಳನ್ನು ಮಾಡ್ಕೋತಾ ಬಂದಿದ್ದಾರೆ. ಪೊಲೀಸ್ ಇಲಾಖೆ ಇದು ಒಂದು ಭಾಗ ಆದರೆ, ಅನೇಕ ಕಳಂಕಗಳಿಂದ ಏನು ಮುಕ್ತ ಏನೇ ಆಗಿಲ್ಲ ಪೊಲೀಸ್ ಇಲಾಖೆ. ತುಂಬ ಕರಪ್ಷನ್ ವಿಭಾಗಕ್ಕೆ ಬಂತು ಅಂದರೆ ಕಂದಾಯ ಇಲಾಖೆ ಬಿಟ್ಟು ನೆಕ್ಸ್ಟ್ ಪೊಲೀಸ್ ಇಲಾಖೆನೇ ಅಂತ ಹೇಳ್ತಾರೆ. ಅದಕ್ಕೆ ಈ ಪೊಲೀಸ್ ಇಲಾಖೆಯವ್ರ ಕಾರಣ ಅಲ್ಲ. ಯಾಕೆ ಗೊತ್ತಾ, ತುಂಬ ನಾನು ನಮ್ಮ ಕುಟುಂಬದಲ್ಲಿ ತುಂಬ ಜನ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ನಾನು ಅವ್ರನ್ನ ಕೇಳಿದ್ದೀನಿ, ನಾನು ಸ್ನೇಹಿತರು ಕೇಳಿದ್ದಾರೆ, ನೀವು ನೇಮಕ ಆಗಬೇಕಾದಾಗ ದುಡ್ಡು ಮಾಡಬೇಕು ಅಂತ ಹೋಗ್ತೀರಾ ನೀವು ಅಂತಂದಾಗ, ಖಂಡಿತ ಇಲ್ಲ. ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡೇ ನಾವು ಹೋಗೋದು. ಒಂದು ಮನೆ ಸರ್ ಅಂತಂದ್ರೆ ಈ ಕಡೆ ನೋಡು ರಮಣ, ರಮಣ ಈ ಕಡೆ ನೋಡು. ಫೋಟೋ ತೆಗೆದಿರ್ತೀನಿ. ಈ ಕಡೆ ನೋಡು ರಮಣ, ನೀನು ಹಿತವಚನವನ್ನು ತಿಳಿಸಿಕೊಟ್ಟಂತ ಶ್ರೀ ಖುಷಿ
ಒತ್ತೆ ಇಟ್ಟು ಅಪರಾಧ ನೀಡೋದ್ರಲ್ಲಿ ಇವರ ಶ್ರಮ ಅನನ್ಯ. ಅದಕ್ಕೆ ಇವತ್ತು ಸಿಕ್ಕಿರೋದು ಈ ಪದಕ. ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇವರು ಪುದೂರು ಸಬ್ ಇನ್ಸ್ಪೆಕ್ಟರ್ ಇವರು ಸಾಯ್ಬೇಕಾಗಿತ್ತು.